ಬೈಲಹೊಂಗಲ ನಗರದಲ್ಲಿ ಶ್ರೀ ಗುರು ಮಡಿವಾಳೇಶ್ವರ ಮಠದ ಜಾತ್ರಾ ಮಹೋತ್ಸವ 3 ದಿನಗಳ ಕಾಲ ಕುಂಭಮೇಳ, ಪ್ರವಚನ, ಕೀರ್ತನೆ, ಧರ್ಮಸಭೆ, ದಾನಿಗಳಿಗೆ ಸತ್ಕಾರ, ಅನ್ನಪ್ರಸಾದ ಹಾಗೂ ಸಾರೋಟೋತ್ಸವದೊಂದಿಗೆ ವಿಜೃಂಭಣೆಯಿಂದ ಜರುಗಿತು. ಸೋಮವಾರ ನೂತನ ಮಠದ ಶಿಲಾಮಠ ಲೋಕಾರ್ಪಣೆಗೊಂಡಿತು. ಸಾನ್ನಿಧ್ಯವನ್ನು ಮಸ್ತರಪ ಹಂಸ ಸಚ್ಚಿದಾನಂದ ಸ್ವಾಮಿಗಳು ಹಾಗೂ ಅಧ್ಯಕ್ಷತೆಯನ್ನು ಮುನಿರಂಜನ್ ತೋಟದ ಸಿದ್ದರಾಮ ಸ್ವಾಮಿಗಳು ವಹಿಸಿದರು. ಹಾಗೂ ಸಮ್ಮುಖವನ್ನು ಗಂಗಾಧರ ಮಹಾಸ್ವಾಮಿಗಳು ಹಾಗೂ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ನೆರವೇರಿಸಿದರು. ಮತ್ತು ಇಂಚಲಂ ಮಠದ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಇವರಿಂದ ಧರ್ಮಸಭೆಯು ಜರುಗಿತು. ಹಾಗೂ ಸಾಯಂಕಾಲ ಮಹಾರಥೋತ್ಸವವು ಜರುಗಿತು. ಈ ಜಾತ್ರಾ ಮಹೋತ್ಸವದಲ್ಲಿ ನಗರದ ಸದ್ಭಕ್ತರು, ಭಜನಾ ತಂಡದವರು, ಡೊಳ್ಳು ವಾದ್ಯವರು, ಗಣ್ಯರು, ಹಿರಿಯರು, ಯುವಕರು ಹಾಗೂ ಆರತಿಯೊಂದಿಗೆ ಮಹಿಳೆಯರು ಆಗಮಿಸಿದ್ದರು. ಒಂದು ದೊಡ್ಡ ನದಿ, ಸಣ್ಣ ನದಿ, ಎಲ್ಲ ನದಿಗಳು. ಈ ನದಿಗಳಿಗೆ ವಿಶ್ರಾಂತಿ ಯಾವಾಗ? ಈ ನದಿಗಳಿಗೆ ಅಂದ್ರೆ ಈ ದೇಹಗಳಿಗೆ ವಿಶ್ರಾಂತಿ ಯಾವಾಗ? ವಿಶ್ರಾಂತಿ ಹಂಗ ಹುಟ್ಟುದು ಸಾಯುದು, ವಿಶ್ರಾಂತಿ ಅಲ್ಲ, ಸಾಯುದು ವಿಶ್ರಾಂತಿ ಅಲ್ಲ. ಜೀವ ಸಾಯಂಗಿಲ್ಲ, ದೇಹ ಸಾಯ್ತದೆ. ನಿಮ್ಮೊಳಗೆ ಜೀವ ಅಲ್ಲ, ದೇವಾತ್ಮ ಅವ ಸಾವಿಲ್ಲ. ಅವ ಈ ದೇಹ ಬಿಡ ಮತ್ತೆ ಬಾಡಿಗೆ ಮನೆ ಇದ್ದಂಗ. ಈಗ ಬಾಡಿಗೆ ಮನ್ಯಾಗ ಇರ್ತಲ್ಲ, ಬಂದವ್ರು ಬೇರೆ ಬೇರೆ ಊರಿಂದ ಬಂದವ್ರ. ಬಾಡಿಗೆ ಮನ್ಯಾಗ ಬಂದಿದ್ದೇನಂತಾರೆ, ಇದು ನಂದ ಮನೆ ಅಂತಾರೆ. ಹೌದಲ್ಲ, ಇದು ನಂದ ಮನೆ ಅಂತಾರೆ. ಎತ್ತಾಕ ಈ ಊರಿನ ಟ್ರಾನ್ಸ್ಫರ್ ಆಗೋ ತನಕ ಈ ಊರಿನ ಬೇರೆಯವ್ರಿಗೆ ಹೋದ್ರಿಂದ ಮನೆ ಕಟ್ಕೊಂಡು ಹೋಗ್ತೇವೆ ನಾವು. ಈ ಮನೆ ಇಲ್ಲಿ ಬಿಡ್ತಾರೆ. ಹೌದಲ್ಲ, ಮತ್ತೊಂದು ಮನೆ ಹಿಡ್ಕೊಂತ ಇಲ್ಲಿ ಚಲೋದ ಕೆಟ್ಟ ಬರ್ಬೋದು ಎಲ್ಲ ಒಳಗೆ. ಹಾಗೆ ಇದು ಮನೆ ಯಾರಿಗೆ? ಜೀವನಿಗೆ. ಒಳಗೆ ಜೀವಾತ್ಮ ಇದಾನಲ್ಲ, ಅವ ಮಾಡಿದ ಪುಣ್ಯ ಪಾಪಕ್ಕೆ ಅನುಸಾರವಾಗಿ ದೇಹವನ್ನು ಕೊಡ್ತಾನ. ನಮ್ಮೊಳಗೆ ಅಂತ ಜೀವಾತ್ಮ ಇದಾನಲ್ಲ, ಅವ ಈ ದೇಹದಲ್ಲಿ ಮನುಷ್ಯ ದೇಹದಲ್ಲಿ ಎದ್ದುಕೊಂಡು ಎಷ್ಟು ಪುಣ್ಯ ಮಾಡೋದು, ಎಷ್ಟು ಪಾಪ ಮಾಡ್ಯಾನ ನಿಮ್ಗೇನು ಗೊತ್ತು? ನಮ್ಗೆ ಗೊತ್ತಿಲ್ಲ. ನಮಗೆಲ್ಲ ಪುಣ್ಯ ಪಾಪ ಮಾಡಿದ ಜ್ಞಾನ ಇರೋಂಗಿಲ್ಲ. ಎಷ್ಟು ಪುಣ್ಯ ಕೆಲಸ ಮಾಡಿದ್ವಿ, ಎಷ್ಟು ಪಾಪ ಕೆಲಸ ಮಾಡಿದ್ವಿ ಗೊತ್ತಿರೋಂಗಿಲ್ಲ. ಜೀವಾತ್ಮ ಇದಾನಲ್ಲ, ಆತ್ಮ ಎಲ್ಲ ಕಳ್ಕೊತಿರ್ತಾನ. ಅವನೆಲ್ಲ ತಾನ ನೋಡಿರ್ತಾನೆ, ಜೀವನ ನೋಡಿರ್ತಾನೆ. ಅಂತ್ಯಕಾಲದಲ್ಲಿ ಅಂದ್ರೆ ದೇಹ ಬಿಡುವ ಸಮಯ. ನನ್ನ ಹೆಸರು ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅಂತ. ಇವತ್ತು ಈ ಒಂದು ಬೈಲಹೊಂಗಲ ನಾಡಿನಲ್ಲಿ ಜಗದ್ಗುರು ಮಡಿವಾಳೇಶ್ವರರ ಒಂದು ನೂತನ ಶಿಲಾ ಮಠದ ಒಂದು ಲೋಕಾರ್ಪಣೆಯನ್ನು ಇವತ್ತು ಬೈಲಹೊಂಗಲ ನಗರದಲ್ಲಿ ಇವತ್ತು ಬಹಳ ಒಂದು ಅದ್ದೂರಿಯಾಗಿ ಎಲ್ಲ ಒಂದು ಜನಸ್ತೋಮದ ನಡುವೆ ಇವತ್ತು ಬಹಳ ಒಂದು ಭಕ್ತಿಪೂರ್ವಕವಾಗಿ ಇವತ್ತು ಜನಗಳೆಲ್ಲ ಅಪ್ಪರ ನೇತೃತ್ವದಲ್ಲಿ ಇದನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ನಿಜವಾಗ್ಲೂ ಇವತ್ತು ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ನಮ್ಮ ನಾಗಮಂಗಲ ಮಠದ ಶ್ರೀಗಳು, ಇಂಚಲ್ ಮಠದ ಶ್ರೀಗಳು, ಎಲ್ಲ ಒಂದು ಮಠದ ಶ್ರೀಗಳು ಆಗಮಿಸಿ ಈ ಒಂದು ಜಾಗವನ್ನು ಬಹಳ ಒಂದು ಪವಿತ್ರವನ್ನು ಮಾಡಿದ್ದಾರೆ. ಅದಕ್ಕೆ ಎಲ್ಲ ಮೊದಲ ಎಲ್ಲ ಒಂದು ಪ್ರತೀತಿ ಇತ್ತು. ಮುಂಜಾನೆ ಹೊಂಗಲ, ಸಂಜಿಕ ಅಮಂಗಲ ಅಂತ. ಆದರೆ ಇವತ್ತು ನಿಜವಾಗ್ಲೂ ಭಾಳ ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ಇವತ್ತು ಜಗದ್ಗುರು ಮಡಿವಾಳೇಶ್ವರ ಶಾಪ್ ತಮಗೆಲ್ಲ ಗೊತ್ತಿದ್ದ ಹಾಗೆ ಕಿತ್ತೂರು ಸಂಸ್ಥಾನಕ್ಕೂ ಸಹಿತ ಮಡಿವಾಳೇಶ್ವರ ಶಾಪ್ ಇತ್ತಂತನೂ ಇತ್ತು, ಬೈಲಹೊಂಗಲಕ್ಕೂ ಇತ್ತು ಅಂತಿತ್ತು. ಅದಕ್ಕಾಗಿ ನಾವು ಕಿತ್ತೂರು ಉತ್ಸವದಲ್ಲಿ ಮಡಿವಾಳೇಶ್ವರನನ್ನು ಕಿತ್ತೂರು ನಾಡಿನಲ್ಲಿ ಸ್ಥಾಪನೆ ಮಾಡೋದ್ರ ಮೂಲಕ ಕಿತ್ತೂರು ನಾಡಿನ ಒಂದು ಏನಪ್ಪ ಅಂದ್ರೆ ಕೀರ್ತಿಯನ್ನು ಹೆಚ್ಚಿದ್ವಿ. ಒಂದು ಶಾಪ ವಿಮುಕ್ತಿ ಆಯಿತು ಅಂತಂದು ನಮಗೆ ಭಾಳ ಎಲ್ಲ ಒಂದು ಜನಕ್ಕೆ ಸಂತೋಷವಾಗುತ್ತೆ. ಅದೇ ಥರನಾಗಿ ಈಗ ಬೈಲಹೊಂಗಲಲ್ಲೂ ಸಹಿತ ಅದೇ ಥರನಾಗಿ ಇವತ್ತು ಮಡಿವಾಳೇಶ್ವರ ಮಠದ ಒಂದು ನೂತನ ಮೂರ್ತಿಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಇವತ್ತು ಬೈಲಹೊಂಗಲ ನಾಡಿಗೂ ಸಹಿತ ಒಂದು ಒಳ್ಳೆಯ ಆಶೀರ್ವಾದ ದೊರಕಿದೆ ಅಂತ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ನಾಡಿಗೆ ಮಡಿವಾಳೇಶ್ವರ ಕೀರ್ತಿ ಇನ್ನೂ ಹೆಚ್ಚಾಗಲಿ, ಒಂದು ಜಗದ್ಗುರು ಆಶೀರ್ವಾದ ಎಲ್ಲ ಸಮಸ್ತ ಜನರ ಮೇಲೆ ಇರಲಿ ಅಂತ ನಾನು ಶುಭ ಹಾರೈಸಿ, ರಥೋತ್ಸವನ ಐತಿ. ನಿಜವಾಗ್ಲೂ ಇದೊಂದು ಒಳ್ಳೆಯ ಒಂದು ಏನಪ್ಪ ಅಂದ್ರೆ ಎಲ್ಲ ನಾಡಿನ ಜನತೆಗೆ ಒಂದು ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನಾನು ಮಾತಾಡ್ತೀನಿ. ಎಲ್ಲರಿಗೂ
ನೂತನವಾಗಿ ಶ್ರೀ ಅಯ್ಯಪ್ಪ ಗ್ರ್ಯಾಂಡ್ ಹೋಟೆಲ್ ಪ್ರಾರಂಭವಾಗಿದೆ. ಈ ಹೋಟೆಲ್ನಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಮತ್ತು ತಂದೂರಿಯಂತಹ ವೆಜಿಟೇರಿಯನ್ ಊಟ ಹಾಗೂ ಉಪಹಾರ ಸಿಗುತ್ತದೆ. ಈ ಹೋಟೆಲ್ ರುಚಿ ಮತ್ತು ಸ್ವಾದಿಷ್ಟಕರ ಹಾಗೂ ಸುಸಜ್ಜಿತವನ್ನ ಒಳಗೊಂಡ ಹೋಟೆಲ್ ಇದಾಗಿದೆ ಮತ್ತು ಪಾರ್ಟಿ ಹಾಲ್ಗಳನ್ನ ಕೂಡ ಇದು ಹೊಂದಿದ್ದು, ಈ ಹೋಟೆಲ್ನಲ್ಲಿ ಬರ್ತ್ಡೇ, ಆನಿವರ್ಸರಿಗಳಂತಹ ಪಾರ್ಟಿಗಳನ್ನ ಕೂಡ ಗ್ರಾಹಕರು ಇಲ್ಲಿ ಮಾಡಿಕೊಳ್ಳಬಹುದು. ಹಾಗೂ ಇದರ ಅಡುಗೆ ಮನೆಯು ಕೂಡ ಸುಸಜ್ಜಿತ ಹಾಗೂ ಸ್ವಚ್ಛತೆಗೆ ಹೆಸರಾಗಿದೆ. ಗ್ರಾಹಕರಿಗೆ ವ್ಯವಸ್ಥಿತವಾದ ಆಸನಗಳನ್ನ ಏರ್ಪಡಿಸಿದ್ದಾರೆ ಮತ್ತು ಈ ಒಂದು ಹೋಟೆಲ್